ಇನ್ನು ಬೆಂಗಳೂರಿನಲ್ಲಿ ಅನಧಿಕೃತ ಆಟೋಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದೇ ನಂಬರ್ನಲ್ಲಿ ಓಡ್ತಾ ಇದೆ 8 ಆಟೋಗಳು. ಸಾಕ್ಷಿ ಸಮೇತ ಆರ್ಟಿಒಗೆ ಲಾಯರ್ ಜಗದೀಶ್ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ಕಮಿಷನರ್ ಜಂಟಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 1,67,062 ಆಟೋಗಳು ರಿಜಿಸ್ಟ್ರೇಷನ್ ಆಗಿದೆ, ನೋಂದಣಿಯಾಗಿದೆ. ಆದರೆ 25 ಲಕ್ಷ ಅನಧಿಕೃತ ಆಟೋಗಳು ಓಡಾಡ್ತಾ ಇದೆ ಅಂತ ಆರೋಪವನ್ನು ಮಾಡಲಾಗಿದೆ. ಒಂದೇ ಸಂಖ್ಯೆ 8 ಆಟೋಗಳ ಫೋಟೋ ಸಮೇತ ದೂರನ್ನ ಕೊಟ್ಟಿದ್ದಾರೆ. K04 AA 2765 ಅನ್ನೋ ಸಂಖ್ಯೆಯಲ್ಲಿ 8 ಆಟೋಗಳು ಓಡಾಟವನ್ನು ಮಾಡ್ತಾ ಇದೆ ಅಂತ ಹೇಳಿ ಫೋಟೋ ಸಮೇತ ದೂರನ್ನ ಕೊಡಲಾಗಿದೆ. ಅನಧಿಕೃತ ಆಟೋಗಳ ಜೊತೆಗೆ ಆರ್ಟಿಒ ಕೂಡ ಡೀಲ್ ಮಾಡಿಕೊಂಡಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಅನಧಿಕೃತ ಆಟೋಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಈಗ ದೂರನ್ನ ಕೊಡಲಾಗಿದೆ. ಒಂದೇ ನಂಬರ್ನಲ್ಲಿ 8 ಆಟೋಗಳು ಓಡಾಡ್ತಾ ಇರೋ ಬಗ್ಗೆ ಸಾಕ್ಷಿ ಸಮೇತ ಆರ್ಟಿಒಗೆ ಲಾಯರ್ ಜಗದೀಶ್ ದೂರು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಲಾಯರ್ ಜಗದೀಶ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ಆಟೋವನ್ನು ಓಡಿಸುವಂಥವ್ರು, ಅದೇ ಒಂದೇ ನಂಬರನ್ನು ಹಾಕೊಂಡು 10-15 ಆಟೋಗಳನ್ನು ಓಡಿಸುವಂಥದ್ದು ಇಂಥದ್ದು ಕಾಮನ್ ಆಗ್ತಾ ಇದೆ. ತಾವು ಸಾಕ್ಷಿ ಸಮೇತವಾಗಿ ಈಗ ದೂರು ಕೊಟ್ಟಿದ್ದೀರಿ, ಏನಂತ ದೂರು ಕೊಟ್ಟಿದ್ದೀರಿ ಸರ್? ಇದ್ರ ಬಗ್ಗೆ ಐ ಥಿಂಕ್ ಆರ್ಟಿಒ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳಿಗೂ ಮತ್ತು ಐ ಥಿಂಕ್ ಒಂದಷ್ಟು ಭ್ರಷ್ಟ ಪೊಲೀಸವ್ರಿಗೆ ಇದೆಲ್ಲ ಗೊತ್ತಿದೆ. ಬಟ್ ಸಮಸ್ಯೆ ಏನು ಅಂತಂದರೆ, ಒಂದು ಪುಟ್ಟ ಬೆಂಗಳೂರಲ್ಲಿ ಒಂದು ಕೋಟಿ 20 ಲಕ್ಷ ಗಾಡಿಗಳಿದೆ. ಈ ರಸ್ತೆ ಎಲ್ಲರಿಗೂ ಬೇಕಾದಂಥ ರಸ್ತೆಗಳು. ಇದರಲ್ಲಿ ನಾವು ಆ್ಯಸ್ ಪರ್ ದ ಡೇಟಾ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೊಟ್ಟಿರೋ ಡೇಟಾ ಪ್ರಕಾರ 1,67,062 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ. ಸೊ ಬ್ಯಾಂಗ್ಳೂರ್ ಅನ್ನೋ ಒಂದು ಪುಟ್ಟ ಸಿಟಿನಲ್ಲಿ 1,67,000 ಆಟೋಗಳು ಮಾತ್ರ ಓಡಬೇಕು. ಮಿಕ್ಕ ಎಲ್ಲ ಆಟೋಗಳು ಏನಿದೆ ಆ್ಯಸ್ ಪರ್ ಒನ್ ಸರ್ವೆ ಪ್ರಕಾರ ಒಂದು 20-25 ಲಕ್ಷ ಅನಧಿಕೃತ ಆಟೋಗಳು ಅಂತ ಓಡಾಡ್ತಾ ಇವೆ ಅಂತ ಒಂದು ಸರ್ವೆ ಹೇಳುತ್ತೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ಅನಧಿಕೃತ ಆಟೋಗಳು ಆಮೇಲೆ ಇವ್ರನ್ನ ಯಾಕೆ ಚೆಕ್ ಮಾಡ್ತಲ್ಲ? ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಕಳೆದ 6-7 ವರ್ಷಗಳ ಹಿಂದೆ ಪ್ರತಿ ಆಟೋಗಳನ್ನು ಚೆಕ್ ಮಾಡ್ತಾ ಇದ್ದ ಒಂದು ಅಭ್ಯಾಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾಯಿದ್ರು. ಆವಾಗ ನಾವೇ ಧ್ವನಿ ಮಾಡಿದ್ವಿ, ಚೆಕ್ ಮಾಡಿಬಿಡಿ, ಧ್ವನಿ ಸಮಸ್ಯೆ ಕೊಡ್ಬಿಡಿ ಅವ್ರಿಗೆ, ಬಡವರು ಅದು ಇದು ಅಂತ. ಬಟ್ ಆ ಒಂದು ಐ ಥಿಂಕ್ ಸಪೋರ್ಟ್ ಮೇಲೆ ಟ್ರಾಫಿಕ್ ಅವರು ಐ ಥಿಂಕ್ ತನಿಖೆ ಮಾಡೋದನ್ನು ಅಥವಾ ಚೆಕ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. 5-6 ವರ್ಷದಲ್ಲಿ ನೀವು ನೋಡಿರ್ಬೋದು, ಎಲ್ಲೂ ಕೂಡ ನೀವು ರೋಡ್ಗಳಲ್ಲಿ ಆಟೋ ಚೆಕ್ ಮಾಡೋದು ನೋಡ್ತಾ ಇಲ್ಲ. ಈ ಅಡ್ವಾಂಟೇಜ್ ತೊಗೊಂಡಂಥ ಒಂದಷ್ಟು ಆಟೋ ಡ್ರೈವರ್ಸ್ ಆಗಿರ್ಬೋದು, ಆಟೋ ಮಾಫಿಯಾಗಳಾಗಿರ್ಬೋದು. ನಾನು ಪರ್ಟಿಕ್ಯುಲರ್ಗೆ ಆಟೋ ಮಾಫಿಯಾ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಸರ್ಕಾರ ಟ್ರಾನ್ಸ್ಪೋರ್ಟ್ ಇಲಾಖೆ ಕೊಟ್ಟಿರುವಂಥ 1,67,000 ಆಟೋಗಳ ಬಿಟ್ಟು ಮಿಕ್ಕ ಒಂದು ಆಟೋ ಇದ್ರೂ ಕೂಡ ಅದು ಅನಧಿಕೃತನೇ. ಒಂದು ಆಟೋ K04 AA 2784 ಏನೋ ಒಂದೇ ನಂಬರನ್ನು 8 ಆಟೋನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ರೀತಿ ಒಂದೇ ನಂಬರನ್ನು 59 ಆಟೋ ಬಳಸ್ತಾ ಇದೆ, 108 ಆಟೋಗಳು ಬಳಸ್ತಾ ಇದೆ. ಸೊ ಇದನ್ನೆಲ್ಲ ತನಿಖೆ ಮಾಡಬೇಕಾದ. ಈಗ ನೀವು ಸರ್ಕಾರ ಕೇಳ್ಬೋದು ಪ್ರೂಫ್ ಕೊಡಿ ಅಂತ. ಒಂದು ಪ್ರೂಫ್ ಕೊಟ್ಟಿದ್ದೀವಿ. ಯಾವ್ಯಾವ ಏರಿಯಾಗಳಲ್ಲಿ ಇದು ಓಡ್ತಾ ಇದ್ದಾವೆ ಅನ್ನೋದು ಅದರ ಒಂದು ಎಂಟೈರ್ ಬ್ಯಾಂಗ್ಳೂರಲ್ಲಿ ಸರ್ 1-2 ಆಟೋ ಅಲ್ಲ, ಲಕ್ಷಾಂತರ ಅನಧಿಕೃತ ಆಟೋಗಳು ಓಡಾಡ್ತಾ ಇದೆ. ಕ್ರಾಸ್ ಚೆಕ್ ಮಾಡಿದ್ರಲ್ಲ ಸರ್, 8 ಆಟೋ, ಅದರಲ್ಲಿ 8 ಆಟೋಗಳು ಯಾವ್ಯಾವ ಏರಿಯಾಗಳಲ್ಲಿ ಅಂದರೆ ನಮ್ಮ ಟೀಮ್ ಅವರು ವರ್ಕ್ ಮಾಡಿದ್ದದನ್ನು. ಸೊ ಲೊಕೇಶನ್ಸ್ ಬೇಕು ಅಂದರೆ ವಿ ಕ್ಯಾನ್ ರಿಟ್ರೈವ್ ಇಟ್. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ನಾವು ತೋರಿಸೋದೇನು ಅಂತಂದರೆ, ಈ ರೀತಿ ಬೆಂಗಳೂರಲ್ಲಿ ಕಾನೂನಿದೆ. ಬೆಂಗಳೂರಲ್ಲಿ ಒಬ್ಬ ಜಾಯಿಂಟ್ ಕಮಿಷನರ್ ಇದ್ದಾರೆ ಟ್ರಾಫಿಕ್ಗೆ, ಟ್ರಾನ್ಸ್ಪೋರ್ಟ್ ಕಮಿಷನರು, ಸೇಫ್ಟಿ ಕಮಿಷನರು ಶಾಂತಿನಗರದಲ್ಲಿ ಕೂತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ವಿಧಾನಸೌಧದಲ್ಲಿ ಇರಬೇಕಾದ್ರೆ ಈ ಥರ ಒಂದು ನಂಬರನ್ನು ಇಟ್ಕೊಂಡು 8 ಆಟೋ, ಒಂದು ಎಕ್ಸಾಂಪಲ್ ಇದು. ಈ ರೀತಿ ಇಟ್ಸ್ ನಾಟ್ ಓನ್ಲಿ ಒನ್ ಕೇಸ್ ಇದು. ಈ ರೀತಿ ಒಂದು ನಂಬರ್ ಇಟ್ಕೊಂಡು 108 ಆಟೋ, ಒಂದೇ ನಂಬರಿನ 108 ಆಟೋಗಳಿದೆ, ಒಂದೇ ನಂಬರಿನ 59 ಆಟೋ ಇದೆ. ದಿಸ್ ಈಸ್ ಅ ಸರ್ವೆ ಆಫ್ ಅವರ್ ಟೀಮ್. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟರ ಮಟ್ಟಿಗೆ ಅನಧಿಕೃತ ಬೆಳೀಲಿಕ್ಕೆ ಮೊನ್ನೆ ಅಂತೂ ಬೆಳೆದಕ್ಕೆ ಸಾಧ್ಯ ಇದು ವರ್ಷಾನುಗಟ್ಟಲೆ ಇದನ್ನೆಲ್ಲ ಮಾಡಿಕೊಂಡು ಇದಕ್ಕೆ ಸರ್ಕಾರದ ಸಪೋರ್ಟ್ ಸಹ ಇದೆ. ಎಲ್ಲೋ ಒಂದು ಕಡೆ ಭ್ರಷ್ಟ ಟ್ರಾಫಿಕ್ ಅಧಿಕಾರಿಗಳು, ಆರ್ಟಿಒ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಇದೆಲ್ಲ ಯಾವುದು ನಡೀಲಿಕ್ಕೆ ಇಲ್ಲ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.